ಹಿಂದಿನ ಭಾಗದಲ್ಲಿ ನಮ್ಮ ಅತ್ತಿಗೆ ಎಷ್ಟು ಕೆಟ್ಟೋಳು, ತಾನು ನಮ್ಮನ್ನ ನಂಬಿಸಿ ಕತ್ಕೊಯ್ತಾ ಇದ್ದಾಳೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಾಗಿತ್ತು. ಮನೆ ಹೊಡೆಯೋದಕ್ಕೆ ಮೊದಲನೇ ಹೆಜ್ಜೆ ಕೂಡ ಇಟ್ಟಿದ್ದಾಳೆ. ಅವಳ ಹೆಜ್ಜೆಗೆ ನಮ್ಮ ಅಣ್ಣನೇ ಸಾಥ್ ಕೊಡ್ತಿದ್ದಾನೆ. ಹಾಗಾದ್ರೆ ಸ್ಟೋರಿ ಮುಂದೆ ಏನಾಗತ್ತೆ, ನಮ್ಮ ಅತ್ತಿಗೆ ಒಳ್ಳೆಯವಳಲ್ಲ ಅಂತ ನಮ್ಗೆ ಯಾವಾಗ ಗೊತ್ತಾಗತ್ತೆ? ಎಲ್ಲಾನು ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ. ಅಯ್ಯೋ ಅಲ್ಲ, ನಾನು ನಿನ್ನೆ ಕಾವ್ಯನಿಗೆ ದುಡ್ಡು ಕೊಡಬೇಕು ಅಂತ ನಾನು ದಿಂಬಿನ ಕೆಳಗೆ ಇಟ್ಟಿದ್ದೆ. ಇವಾಗ ನೋಡಿದ್ರೆ ಎಲ್ಲೂ ಸಿಗ್ತಾನೆ ಇಲ್ಲಲ್ಲ. ಅವಳು ಬೇರೆ ಕಾಲೇಜಿಗೆ ಹೋಗಿ ಎಕ್ಸಾಮ್ ಫೀಸ್ ಕಟ್ಟಬೇಕು ಅಂತಿದ್ದಾಳೆ. ಅಲ್ಲ, ಎಲ್ಲಿ ಹೋಯ್ತು? ನನ್ನ ರೂಮಿಗೆ ಯಾರು ಬರಲ್ಲ. ಹೀಗಿರುವಾಗ ನನ್ನ ದುಡ್ಡು ಎಲ್ಲೋಯ್ತು ಅಂತಾನೆ ಗೊತ್ತಾಗ್ತಿಲ್ಲಲ್ಲ. ಎಲ್ಲ ಕಡೆ ಹುಡ್ಕೋದ್ರು ಎಲ್ಲೂ ಕಾಣ್ತಿಲ್ಲ. ಅಯ್ಯೋ ದೇವ್ರೆ, ಎಲ್ಲಿ ಮರ್ತು ಬಿಟ್ಟಿಟ್ನೋ ಏನೋ. ನನಗೆ ಮರ್ವಿನ ಕಾಯಿಲೆ ಬಂದ್ಬಿಟ್ಟಿದೆ ಅನ್ಸುತ್ತೆ. ಏನಾದರೂ ಇಟ್ಟರೆ ಸಡನ್ನಾಗಿ ಸಿಗೋದೇ ಇಲ್ಲ. ಇವಾಗ ದುಡ್ಡು ಎಲ್ಲಿಟ್ಟೆ? ಏನಾದರೂ ಬೀರುನಲ್ಲಿ ಇಟ್ಟಿದ್ದೀನ? ಇಲ್ಲ ಇಲ್ಲ, ನಾನು ಆ ದುಡ್ಡನ್ನ ನಿನ್ನೆ ತೆಗ್ದಿರೋ ನೆನಪು ತೆಗೆದ್ಬಿಟ್ಟು ತಿಂಬಿನಡಿನೇ ಇಟ್ಟಿದ್ದೆ. ಬೆಳಗ್ಗೆ ಎದ್ದು ಕೂಡ್ಲೇನೆ ಅವಳಿಗೆ ಕೊಡಬೇಕು ಅಂತ. ಇವಾಗ ನೋಡಿದ್ರೆ ಎಲ್ಲೂ ಸಿಗ್ತಾ ಇಲ್ಲ. ಕಬಾರ್ಡಲ್ಲಿ ಏನಾದರೂ ಇಟ್ಟಿದ್ನಾ? ಯಾಕೋ ಏನೋ ನೆನಪೇ ಆಗ್ತಿಲ್ಲ. ಈ ಹಾಳಾದ ಮರವು ಇವಾಗಲೇ ಬಂದಿದ್ಯೋ ಏನೋ, ಯಾರಿಗೆ ಗೊತ್ತು. ಏನಂತ ವಯಸ್ಸಾಗಿಲ್ಲ, ತಲೆ ಕೂದಲೊಂಚೂ ಹಣ್ಣಾಗಿದೆ. ಆದರೂ ಈ ಮರವೆ ಯಾಕಿಷ್ಟು ಬೇಗ ಬಂತೋ ನನಗಂತೂ ಅರ್ಥನೇ ಆಗ್ತಿಲ್ಲ. ಅಜ್ಜಿ ಅಜ್ಜಿ, ನನಗೆ ಕಾಲೇಜಿಗೆ ಲೇಟ್ ಆಗ್ತಿದೆ. ಎಷ್ಟೊತ್ತು? ಬೇಗ. ಹುಡುಕ್ತಾ ಇದ್ದೀನಿ ಇರೇ, ಒಂದು ಸ್ವಲ್ಪ ಹೊತ್ತು. ಅರ್ಜೆಂಟ್ ಮಾಡಬೇಡ. ಹಾಳಾದ ಮರವು ಎಲ್ಲಿಟ್ಟಿದ್ದೀನೋ ಗೊತ್ತೂ ಆಗ್ತಿಲ್ಲ. ನೀನೊಳ್ಳೆ. ಅರೆ ಅಮ್ಮಮ್ಮ, ಏನು ಇಷ್ಟೊಂದು ಗಾಬರಿನಲ್ಲಿ ಏನೋ ಹುಡುಕ್ತಾ ಇದ್ದೀರಾ? ಅದೇನು ಅಂತ ಹೇಳಿದ್ರೆ ನಾನು ಹುಡುಕೊಡ್ತಾ ಇದ್ದೆ. ಅದೇನಿಲ್ಲಮ್ಮ ಚಾರು, ನಾನು ನನ್ನ ಮೊಮ್ಮಗಳಿಗೆ ಫೀಸ್ ಕಟ್ಟೋದಕ್ಕೆ ಅಂತ ಒಂದು ಸ್ವಲ್ಪ ಹಣ ಕೊಡ್ತೀನಿ ಅಂದಿದ್ದೆ ಕಣೆ. ಅದನ್ನ ತಲೆದೇಮ್ ಕೆಳಗೆ ಇಟ್ಟಿದ್ದೆ ನೋಡು. ಇವಾಗ ಅದು ಸಿಗ್ತಾನೆ ಇಲ್ಲ ಕಣೆ. ನಾನು ಎಲ್ಲಿ ಮರ್ತು ಎಡ್ದ ಕೈಯಲ್ಲಿ ಎಲ್ಲೋ ಇಟ್ಬಿಟ್ನೇನೋ ಅಂತ ಯೋಚನೆ ಮಾಡ್ತಿದ್ದೀನಿ. ಇಡೀ ರೂಮ್ ಎಲ್ಲ ಹುಡುಕ್ತೆ ಕಣೆ, ನನಗಂತೂ ಎಲ್ಲೂ ಸಿಗ್ತಾ ಇಲ್ಲ. ನೋಡ್ತೀಯಾ ಎಲ್ಲಾದ್ರೂ ಇದೆಯಾ ಅಂತ ಒಂದ್ಸಾರಿ ಹುಡುಕ್ ನೋಡೆ. ಅಷ್ಟೇ ತಾನೇ, ಇರಿ ಅಮ್ಮಮ್ಮ, ನಾನು ಹುಡುಕ್ತೀನಿ, ನೀವು ಕೂತ್ಕೊಳ್ಳಿ. ಚಾರು, ಎಲ್ಲಾದ್ರೂ ಸಿಗ್ತೇನೆ? ಅಯ್ಯಪ್ಪ ಇಲ್ಲ ಅಮ್ಮಮ್ಮ, ನಾನು ಇಡೀ ರೂಮ್ ಎಲ್ಲ ಜಾಲಾಡ್ಬಿಟ್ಟೆ, ಆದ್ರೆ ಎಲ್ಲೂ ಇಲ್ಲ. ಬಹುಶಃ ಅದಿಲ್ಲಿ ಇಲ್ಲ ಅನ್ಸುತ್ತೆ. ನೀವು ಎಲ್ಲೋ ಬೇರೆ ಕಡೆ ಇಟ್ಟಿದ್ದೀರಾ ಅನ್ಸುತ್ತೆ. ಕರೆಕ್ಟಾಗಿ ನೆನ್ಪು ಮಾಡ್ಕೊಳ್ಳಿ. ಅಯ್ಯೋ ಹೌದೇನೆ, ಇಲ್ಲ ಕಣೆ, ನಾನು ತಲೆ ದಿಂಬಿನ ಕೆಳಗೆ ಇಟ್ಕೊಂಡು ಮಲಗಿದ್ದೆ ನೋಡು. ಬೆಳಗ್ಗೆ ಹೇಳೋ ಅಷ್ಟರಲ್ಲಿ ಅದು ಅಲ್ಲೇ ಇತ್ತು ಕಣೆ. ನಾನು ಹೊರಗೋಗಿ ಇವಾಗ ಒಳಗೆ ಬರುವಾಗ ಆ ದುಡ್ಡು ಇಲ್ಲ ನೋಡು. ಏನಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ ಕಣೆ. ನನಗೆ ಇಲ್ಲೇ ಇಟ್ಟಿದ್ದ ನೆನಪು ನಾನು ಬೇರೆ ಕಡೆ ಎಲ್ಲೂ ಇಟ್ಟಿಲ್ವೇ? ಏನು ಹೇಳ್ತಿದ್ದೀರಾ ಅಮ್ಮಮ್ಮ ನೀವು? ಹಾಗಾದ್ರೆ ಬಹುಶಃ ಅಮ್ಮಮ್ಮ, ನಾನು ಹೀಗೆ ಹೇಳ್ತಿದ್ದೀನಿ ಅಂತ ನೀವು ತಪ್ಪು ತಿಳ್ಕೊಳ್ಬೇಡಿ. ನೀವು ನೀವು ಇಲ್ಲೇ ದುಡ್ಡಿಟ್ಟಿದ್ದೀರಾ ಅಂದರೆ ನೀವು ಹೊರಗೆ ಹೋಗಿ ಬರೋ ಅಷ್ಟರಲ್ಲಿ ಯಾರೋ ಆ ದುಡ್ಡನ್ನ ಎತ್ಕೊಂಡಿದ್ದಾರೆ ಅನ್ಸುತ್ತೆ. ನನಗೆ ಯಾಕೋ ಯಾರೋ ಎತ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಏನು, ನನ್ನ ದುಡ್ಡನ್ನ ಎತ್ಕೊಳ್ಳೋದ? ಅದು ಏನು ಹೇಳ್ತಿದೀಯ ಚಾರು ನೀನು? ಅಲ್ಲ ಕಣೆ, ನನ್ನ ದುಡ್ಡನ್ನ ಯಾರು ಯಾಕೆ ಎತ್ಕೋತಾರೆ? ಅರೆ ಇದೇ ನಮ್ಮಮ್ಮ, ನೀವು ಹೀಗೆ ಹೇಳ್ತಿದ್ದೀರಲ್ಲ. ದುಡ್ಡಿನ ಅವಶ್ಯಕತೆ ಯಾರಿಗಿರುತ್ತೋ ಅವರೇ ತಾನೇ ಎತ್ಕೊಳ್ತಾರೆ. ಇವಾಗ ಇದ್ದವ್ರು 3 ಜನದಲ್ಲಿ ಕದ್ದೋರು ಯಾರು ಅಂತ ಕಂಡಿಡಿಬೇಕಷ್ಟೆ. ಅಯ್ಯೋ ಇದು ಏನೇ ಮಾತಾಡ್ತಿದೀಯ ಚಾರು ನೀನು? ಅಲ್ಲ ಕಣೆ, ನನ್ನ ಮಗ ಇಷ್ಟು ವರ್ಷ ಆದ್ರೂ ಒಂದೇ ಒಂದು ದಿನ ನನ್ನ ಪೆನ್ಷನ್ ಹಣ ಕೂಡ ಕೇಳಲಿಲ್ಲ ಕಣೆ ಅವನು. ಇನ್ನು ನನ್ನ ಸೊಸೆನೋ ಬಂದ ಇಷ್ಟು ದಿನಕ್ಕೆ ಅವಳಾಗೆ ಒಂದು ದಿನನೂ ನನ್ನ ಹತ್ರ ₹1 ಇಸ್ಕೊಂಡಿಲ್ಲ. ಯಾವಾಗಲೂ ಅವಳೇ ಎತ್ತಿ ನನಗೆ ಕೊಡ್ತಾಳೆ ಕಣೆ. ಇನ್ನು ನಿನ್ನ ಗಂಡ ಅಂತೂ ನನ್ನ ಹತ್ರ ದುಡ್ಡೇ ತಗೊಳ್ಳಲ್ಲ. ಅವನು ಚಿಕ್ಕಲ್ಲಿರುವಾಗ ₹1-2 ಇಸ್ಕೋತಿದ್ದ ಕಣೆ ತಿಂಡಿ ತಿನ್ನೋದಕ್ಕೆ ಅಂತ. ಇವಾಗಂತೂ ಬಿಡು. ಹೀಗಿರುವಾಗ ನನ್ನ ಮೊಮ್ಮಗಳು ಅವಳಿಗೇನಕ್ಕೆ? ಕೇಳಿದ್ರೆ ನಾನೇ ಕೊಡ್ತೀನಿ ತಾನೆ. ಹೀಗಿರುವಾಗ ಯಾರೇ ತೆಗ್ದಿರೋಕ್ ಸಾಧ್ಯ? ಅಜ್ಜಿ, ನೀವು ಹೇಳೋದೇನೋ ಸರಿ. ಮಾವನಿಗೆ ಅವ್ರ ಹತ್ರ ಹೇಗೂ ಯಾವಾಗಲೂ ದುಡ್ಡಿರತ್ತೆ, ನಿಮ್ಮ ಹತ್ರ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಇನ್ನು ಅತ್ತೆ ಅಂತೂ ಮಾವನ ಹತ್ರನೇ ಎಲ್ಲಾನು ಇಸ್ಕೊಳ್ಳೋದು. ಇನ್ನ ನನ್ನ ಗಂಡನೂ ಅಷ್ಟೇ, ಅವ್ರ ಹತ್ರ ದುಡ್ಡಿರತ್ತೆ. ಇವಾಗ ಕಾವ್ಯನಿಗೆ ತಾನೇ ಏನಕ್ಕಾದ್ರೂ ಬೇಕಾಗೋದು. ಅಂದ್ರೆ ಏನೇ ನಿನ್ನ ಮಾತಿನ ಅರ್ಥ? ನನ್ನ ಮೊಮ್ಮಗಳು ಕದ್ದಿದ್ದಾಳೆ ಅಂತನಾ? ಅಯ್ಯಯ್ಯೋ, ಅದು ಅದು ಹಾಗಲ್ಲ ಅಮ್ಮಮ್ಮ. ನೀವೇ ಯೋಚನೆ ಮಾಡಿ
ಅವಳು ಕಾಲೇಜಿಗೆ ಹೋಗೋ ಹುಡುಗಿ. ಹಾಗಿರುವಾಗ ಅವಳಿಗೆ ಅವಳ ಫ್ರೆಂಡ್ಸ್ ಜೊತೆ ಅಲ್ಲಿ ಇಲ್ಲಿ ಹೋಗೋದಿರುತ್ತೆ. ಮತ್ತೆ ಈಗ ಫ್ರೆಂಡ್ಸ್ ಅಂದ್ರೆ ಟ್ರೀಟ್ ಕೊಡಿಸ್ಬೇಕು, ಖರ್ಚು ಕೂಡ ಮಾಡಬೇಕು. ಅದನ್ನೆಲ್ಲ ನಿಮ್ಮ ಹತ್ರ ಕೇಳಿದ್ರೆ ನೀವು ಕೊಡ್ತೀರೋ ಇಲ್ಲೋ ಅಂತ ಅವಳು ನಿಮಗೆ ಹೇಳ್ದೇನೆ ದುಡ್ಡು ತಗೊಂಡಿರ್ಬೋದು. ಆಮೇಲೆ ಫೀಸಿಗೆ ನಿಮ್ಮ ಹತ್ರನೇ ಇಸ್ಕೊಳ್ತಾ ಇರ್ಬೋದು. ಅದಕ್ಕೆ ಹೇಳ್ದೆ. ಏ ಚಾರು, ಸಾಕು ಸುಮ್ಮನೆ ಇರೆ. ಅದೇನ್ ಮಾತು ಅಂತ ಆಡ್ತಿದ್ಯಾ? ಅಲ್ಲ ಕಣೆ, ಅವಳು ನನ್ನ ಮೊಮ್ಮಗಳು ಕಣೆ. ಅವಳಿಗೆ ಯಾಕೆ ಅಂತ ಬುದ್ಧಿ ಬರುತ್ತೆ? ಇಲ್ಲಿವರೆಗೂ 1 ರೂಪಾಯಿನೂ ಹೇಳ್ದೆ ಕೇಳ್ದೆ ಮುಟ್ಟದವಳೆ ಅಲ್ಲ. ಹೀಗಿರುವಾಗ ಇವಾಗ ಯಾಕೆ ನನ್ನ ಮಗಳು ಹೇಳ್ದೆ ಕೇಳ್ದೆ ದುಡ್ಡು ತೆಗಿತಾಳೆ ಹೇಳು? ನೀನೊಂದು ಏನೇನೋ ಯೋಚನೆ ಮಾಡಿ ನನ್ನ ತಲೆಗೂ ತುಂಬಬೇಡ. ಸಾಕು, ಬಾಯಿ ಮುಚ್ಚು. ಅದು ಅದು ಹಾಗಲ್ಲ ಅಮ್ಮಮ್ಮ. ಒಂದ್ಸಾರಿ ವಿಚಾರಿಸೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ? ಅವಳನ್ನ ಒಂದು ಮಾತು ಕೇಳಿದ್ರೆ ಅಕಸ್ಮಾತ್ ತೆಗ್ದಿದ್ರೆ ಹೇಳ್ತಾಳೆ ಅಲ್ವಾ? ಅದಕ್ಕೆ ಹೇಳ್ದೆ. ಅವಳಿಗೇನಾದ್ರೂ ಬೇರೆ ಎಕ್ಸ್ಟ್ರಾ ದುಡ್ಡು ಬೇಕಾಗಿ ನಿಮ್ಮ ಹತ್ರ ತಗೊಂಡ್ಲೇನೋ ಅಂತ. ಅದು ಬಿಟ್ಟು ಇನ್ನೇನಿಲ್ಲ ಅಮ್ಮಮ್ಮ. ನನಗೂ ಅವಳ ಮಗಳಿದ್ದಾಗೆ ಅವಳ ಮೇಲೆ ಯಾಕೆ ಅನುಮಾನ ಪಡ್ತೀನಿ ಹೇಳಿ? ನಾನು ಕಾಲೇಜಿಗೆ ಹೋಗೋ ಟೈಮಲ್ಲಿ ಚಿಕ್ಕ ಪುಟ್ಟ ಈ ತರ ಮಾಡಿದ್ದೆ. ಹಾಗಾಗಿ ನಾನು ಹಾಗೇನಾದ್ರೂ ಮಾಡಿರ್ಬೋದೇನೋ ಅನ್ನೋ ಊಹೆನಲ್ಲಿ ಹೇಳ್ತಿದ್ದೀನಿ ಅಷ್ಟೇ. ಅದಕ್ಕೆ ನಾನು ಕಾಲೇಜಿಗೆ ಹೋಗ್ತಿರುವಾಗ ಈಗ 100 ರೂಪಾಯಿ 200 ರೂಪಾಯಿ ಎಲ್ಲ ತೆಗ್ದಿದ್ದೀನಿ. ಆದ್ರೆ ನಿಮ್ಮ ಹತ್ರ ಸುಮಾರು 5-6 ಸಾವಿರನೇ ಕಳುವಾಗಿದೆ. ಅಕಸ್ಮಾತ್ ಅವಳು ತಗೊಂಡು ಅದನ್ನ ಬೇರೆದಕ್ಕೆ ಯೂಸ್ ಮಾಡ್ಕೊಂಡ್ರೆ ಅಂತ ಒಂದ್ಸರಿ ಕೇಳಿ ತಿಳ್ಕೊಂಡ್ರೆ ತಪ್ಪೇನಿಲ್ಲ ಅಲ್ವಾ? ಅಯ್ಯೋ ಸರಿ ಬಿಡೆ, ಅದಕ್ಕೆ ಯಾಕೆ ಆ ಹೂ ಅಂತ ಬಿಕ್ಕಳಿಸ್ತಾ ಇದೆಯಾ? ನನ್ನ ಮೊಮ್ಮಗಳು ಆ ಕೆಲಸ ಮಾಡಿರಲ್ಲ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಕಣೆ. ನಾನೇ ಹೋಗಿ ಕೇಳ್ತೀನಿ. ಬೇಕಾದ್ರೆ ನೀನು ನನ್ನ ಜೊತೆಗೆ ಬಾ. ನನ್ನ ಮೊಮ್ಮಗಳು ಎಷ್ಟು ಅಪ್ರಂಜಿ ಅನ್ನೋದು ನಿನ್ಗೂ ಅರ್ಥ ಆಗತ್ತೆ. ಅಜ್ಜಿ, ಎಷ್ಟೊತ್ತು? ನನಗೆ ಕ್ಲಾಸಿಗೆ ಲೇಟ್ ಆಗ್ತಿದೆ, ಬೇಗ ಕೊಡು. ಅದು ಅದು ಬಾಲೆ, ಏನ್ ಗೊತ್ತೇನೆ, ನನ್ನ ರೂಮಲ್ಲಿ ನಿನಗೆ ಅಂತ ದುಡ್ಡು ಎತ್ತಿಟ್ಟಿದೆ. ಆದ್ರೆ ಅಲ್ಲಿ ಕಾಣ್ತಾ ಇಲ್ಲ ಕಣೆ. ಏನು ಕಾಣ್ತಾ ಇಲ್ವಾ? ಅಜ್ಜಿ, ನನಗೆ ಟೈಮ್ ಆಗ್ತಿದೆ. ಕಾಣ್ತಾ ಇಲ್ಲ ಅಂದ್ರೆ ಯಾರು ತಗೊಂಡಿದ್ದಾರೆ? ಅದೇ ಕಣೆ, ಕಾಣಿಸ್ತಾ ಇಲ್ಲ. ನೀನೇನಾದ್ರೂ ತೆಗೆದ್ಯಾ? ಅದನ್ನೇ ಕೇಳೋಣ ಅಂತ ಬಂದೆ. ಅಯ್ಯೋ, ಇದೇನತ್ತೆ ಹೇಳ್ತಿದ್ದೀರಾ ನೀವು? ಅಲ್ಲ, ನಿಮ್ಮ ಮೊಮ್ಮಗಳು ಏನಕ್ಕೆ ತೆಗಿತಾಳೆ? ಅಲ್ಲೇ ಎಲ್ಲೋ ಇಟ್ಟಿರ್ತೀರಾ, ಮರ್ತು ನಿಮಗೆ ಸಿಕ್ಕಿರಲ್ಲ ಅಷ್ಟೇ. ಬನ್ನಿ, ನಾನೊಂದ್ಸರಿ ಹುಡುಕ್ತೀನಿ. ಇಲ್ಲ ಕಣೆ ಗಿರ್ಜಾ, ನಾನು ರೂಮ್ ಎಲ್ಲ ಹುಡುಕಿದ್ದೀನಿ. ಜೊತೆಗೆ ಈ ಚಾರುನು ಕರ್ಕೊಂಡು ರೂಮ್ ಎಲ್ಲ ಜಾಲಾಡಿದ್ದೀನಿ. ಆದ್ರೂ ಎಲ್ಲೂ ಸಿಗ್ಲಿಲ್ಲ ಕಣೆ. ಅದಕ್ಕೆ ಕಾವ್ಯ ತಗೊಂಡಿದ್ದಾಳಾ ಏನೋ ಅಂತ ಕೇಳೋದಕ್ಕೆ ಬಂದೆ. ಹಾ ಹೌದತ್ತೆ, ನಾನು ಅಮ್ಮಮ್ಮನ ರೂಮಲ್ಲಿ ಎಲ್ಲ ಕಡೆ ಹುಡುಕ್ತೆ. ಆದ್ರೆ ಎಲ್ಲೂ ಸಿಗ್ಲಿಲ್ಲ. ಬಹುಶಃ ಏನಾದ್ರೂ ಕಾವ್ಯ ತಗೊಂಡಿರ್ಬೋದೇನೋ ಅಂತ ನಾನು ಅವಳನ್ನೇ ಕೇಳೋಣ ಅಂತ ಬಂದೆ. ಇದೇನಮ್ಮ ಚಾರು, ಅವಳು ಯಾಕೆ ತಗೋತಾಳೆ ಹೇಳು? ಅವಳಿಗೇನಕ್ಕಾದ್ರೂ ಬೇಕಾದ್ರೆ ನಮ್ಮನ್ನೇ ತಾನೇ ಕೇಳ್ತಾಳೆ. ಹೀಗಿರುವಾಗ ಹೇಳ್ದೆ ಕೇಳ್ದೆ ಅಜ್ಜಿ ದುಡ್ಡು ತಗೊಂಡು ಏನ್ ಮಾಡ್ತಾಳ ಅವಳು? ಅಯ್ಯೋ ಪರವಾಗಿಲ್ಲ ಬಿಡಮ್ಮ. ಹೇಗೂ ಅಜ್ಜಿಗೆ ನನ್ನ ಮೇಲೆ ಡೌಟ್ ಬಂದಿದೆ ಅಲ್ವಾ? ಸರಿ ಬಿಡು, ನಾನು ಏನೇ ಇದ್ರು ನನ್ನ ಕಾಲೇಜ್ ಬ್ಯಾಗಲ್ಲೇ ತಾನೇ ಇಡೋದು. ನನ್ನ ಕಾಲೇಜ್ ಬ್ಯಾಗ್ ಇಲ್ಲೇ ಇದೆ, ಅದರಲ್ಲೇ ಎಲ್ಲ ತೆಗೆದು ತೋರಿಸ್ತೀನಿ. ಇವ್ರ ದುಡ್ಡು ತಗೊಂಡಿದ್ರೆ ಅದರಲ್ಲೇ ಇರ್ಬೇಕಲ್ವಾ? ಅರೆ ಹಾಗಲ್ಲ ಕಣೆ ಕೂಸೆ, ಯಾಕೆ ಹಾಗ ಅನ್ಕೋತೀಯ? ಏನೋ ತೆಗ್ದಿದ್ಯಾ ಅಂತ ಕೇಳ್ದೆ, ನೀನ್ ಬಾಯಿ ಬಿಟ್ಟು ಹೇಳಿದ್ಯಲ್ಲ, ಸಾಕ್ ಬಿಡು. ಬೇಡ ಅಜ್ಜಮ್ಮ, ನೀನ್ ಬಾಯಿ ಬಿಟ್ಟು ಹೇಳಿದ್ಯಲ್ಲ, ನಾನು ತೋರಿಸ್ತೀನಿ. ಬೇಕಾದ್ರೆ ನೋಡು, ಈ ಬ್ಯಾಗಲ್ಲಿ ಏನೂ ಇಲ್ಲ. ಕಾವ್ಯ ಇಲ್ಲಿವರೆಗೂ ಅಜ್ಜಿ ದುಡ್ಡನ್ನ ತಾನು ತೆಗ್ದಿಲ್ಲ ಅಂತಾನೆ ವಾದ ಮಾಡ್ತಾ ಇರ್ತಾಳೆ. ಆದ್ರೆ ಬ್ಯಾಗ್ ಚೆಕ್ ಮಾಡಿದಾಗ ದುಡ್ಡು ಸಡನ್ ಆಗಿ ಕಾಣಿಸುತ್ತೆ. ಹಾಗಾದ್ರೆ ಈ ದುಡ್ಡು ಎಲ್ಲಿಂದ ಬಂತು? ಇದು ಅಜ್ಜಿ ದುಡ್ಡಲ್ವಾ? ಅಜ್ಜಿ ದುಡ್ಡು ಆಗಿದ್ರೆ ಕಾವ್ಯ ಇಷ್ಟೊತ್ತವರೆಗೂ ಯಾಕೆ ತಾನು ತೆಗ್ದಿಲ್ಲ ಅಂತ ವಾದ ಮಾಡಿದ್ಲು? ತಾನು ಸಿಕ್ಕಾಕೊಳ್ತೀನಿ ಅಂತ ಗೊತ್ತಿದ್ರು ಬ್ಯಾಗ್ ಯಾಕೆ ಇವ್ರಿಗೆ ತೋರಿಸಿದ್ಲು? ಹಾಗಾದ್ರೆ ಅವಳು ನಿಜವಾಗ್ಲೂ ಕದ್ದಿಲ್ವಾ? ಈ ದುಡ್ಡು ಅಜ್ಜಿದಲ್ವಾ? ಎಲ್ಲಾನು ತಿಳ್ಕೋಬೇಕು ಅಂದ್ರೆ ನೆಕ್ಸ್ಟ್ ಎಪಿಸೋಡ್ನ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಸೊಸೆ ಆಟ ಎಷ್ಟೆಲ್ಲ ಚೆನ್ನಾಗಿ ನಡೀತಾ ಇದೆ ಅಂತ. ಹಾಗಾದ್ರೆ ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ.
ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದ್ರೆ ನಾವಿನ್ನ ಹೊರಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ.